ಅಪ್ಡೇಟ್ ಬ್ರೇಕಿಂಗ್ ಒಂದು ಬರ್ತಾ ಇದೆ. ಶಾಸಕ ಭೈರತಿ ಬಸವರಾಜು ನ್ಯಾಯಾಲಯಕ್ಕೆ ಶರಣಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗ ಮೇಲ್ನೋಟಕ್ಕೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಜಡ್ಜ್ ಎದುರು ಹಾಜರಾಗೋ ಸಾಧ್ಯತೆ ಇದೆ. ಲುಕ್ಔಟ್ ನೋಟಿಸ್ ಅಥವಾ ಲುಕ್ಔಟ್ ಸರ್ಕ್ಯುಲರ್ ಹೊರಡಿಸಿದ ನಂತರ ಬಿಕ್ಲೂ ಶಿವನ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ A5 ಆರೋಪಿ ನಂಬರ್ 5 ನಿರೀಕ್ಷಣಾ ಜಾಮೀನು ಅರ್ಜಿ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಜಾ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಭೈರತಿಗೆ ಸಂಕಷ್ಟ ಎದುರಾಗಿತ್ತು. CID SIT ತಂಡ ಭೈರತಿ ಬಸವರಾಜ್ಗಾಗಿ ಹುಡುಕಾಟ ನಡೆಸ್ತಾ ಇತ್ತು. ಗೋವಾ, ಮಹಾರಾಷ್ಟ್ರ, ತಮಿಳುನಾಡು ಹಂಗೆ ಎಲ್ಲಾದರೂ ಹೊರದೇಶಕ್ಕೆ ಹೋಗಿ ಏನಾದರೂ ಎಸ್ಕೇಪ್ ಆದ್ರ ಅನ್ನುವಂಥ ಅನುಮಾನ ಪ್ರಶ್ನೆಗೂ ಕೂಡ ಇತ್ತು. ಆದರೆ ಈಗ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ, ಭೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ಜಡ್ಜ್ ಎದುರು ಹಾಜರಾಗುವ ಸಾಧ್ಯತೆ ಇದೆ. ಅಂದರೆ ಸರೆಂಡರ್ ಆಗುವ ಸಾಧ್ಯತೆ ಇದೆ. CID ಬದಲು ಕೋರ್ಟ್ಗೆ ನೇರವಾಗಿ ಹಾಜರಾಗಿ ಸರೆಂಡರ್ ಆಗೋ ನಿಟ್ಟಿನಲ್ಲಿ ಬರ್ತಾ ಇದ್ದಾರೆ, ಕೋರ್ಟ್ ಹತ್ರ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗ ಭೈರತಿ ಬಸವರಾಜ್ ಕೇಸಿನ A5 ಆರೋಪಿ ನಿರೀಕ್ಷಣಾ ಜಾಮೀನಿಗೆ ಅಸ್ತು ಅಂದ ನಂತರ ಹೈಕೋರ್ಟ್ ಯಾವಾಗ ಅಸ್ತು ಅಂತೋ ಅದನ್ನು ಪ್ರಶ್ನೆ ಮಾಡಿ ಮತ್ತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಒಂದು ಅರ್ಜಿ ಹಾಕಲಾಗುತ್ತೆ. ಆದರೆ ಇಲ್ಲಿ ಆಂಟಿಸಿಪೇಟರಿ ಬೇಲ್ ಕ್ಯಾನ್ಸಲ್ ಆಗುತ್ತೆ, ನಿರೀಕ್ಷಣಾ ಜಾಮೀನು ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಲುಕ್ಔಟ್ ಸರ್ಕ್ಯುಲರನ್ನು ಹೊರಡಿಸಲಾಗುತ್ತೆ. ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲೂ ಜೊತೆಗೆ ಏರ್ಪೋರ್ಟ್ ಎಲ್ಲ ಕಡೆಯೂ ಕೂಡ ಲುಕ್ಔಟ್ ನೋಟಿಸನ್ನು ಕೊಡಲಾಗುತ್ತೆ. ಸೊ ಹಾಗಾಗಿ ಎಲ್ಲ ಕಡೆಯಿಂದಲೂ ಲಾಕ್ ಆದಂಥ ಭೈರತಿ ಬಸವರಾಜ್ ಬೇರೆ ಯಾವುದೇ ಆಪ್ಷನ್ ಕೂಡ ಇರಲಿಲ್ಲ, ಅರೆಸ್ಟ್ ಆಗಲೇಬೇಕು ಈಗ. ಸೊ ಹಾಗಾಗಿ ತಾನೇ ಸಿಕ್ಕಿ ಬೀಳೋದ್ರಿಂದ ನಾನೇ ಸರೆಂಡರ್ ಆಗಿಬಿಡೋಣ ಅನ್ನೋ ನಿಟ್ಟಿನಲ್ಲಿ, ತನ್ನನ್ನು ತಾನು ನಿರಪರಾಧಿ ಅಂತ ಪ್ರೂವ್ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಭೈರತಿ ಬಸವರಾಜ್ ಅವರು ನೇರವಾಗಿ ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮೂಲಗಳ ಮಾಹಿತಿ. ಸಾಮಾನ್ಯವಾಗಿ ಲುಕ್ಔಟ್ ನೋಟಿಸ್ ಹೊರಡಿಸಿದ್ರೆ ಅವರು ಎಲ್ಲಿ ಕಾಣ್ತಾರೋ ಅಲ್ಲಿಯೇ ಅರೆಸ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ನ್ಯಾಯಾಲಯಕ್ಕೆ ಬರೋದಕ್ಕೂ ಮುಂಚೆ ಅವರೇನಾದರೂ ಪೊಲೀಸರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಅಲ್ಲೇ ಅರೆಸ್ಟ್ ಮಾಡ್ತಾರೆ ಅವರನ್ನು. ಯಾರ ಕಣ್ಣಿಗೂ ಕಾಣಿಸಿಕೊಳ್ಳದೇ ನೇರವಾಗಿ ನ್ಯಾಯಾಲಯಕ್ಕೆ ಬಂದರೆ ಅದು ಓಕೆ. ಇದು ಈ ಕ್ಷಣದ ಅಪ್ಡೇಟ್.